ಹಾಯ್ ಹೆಲೋ ಫ್ರೆಂಡ್ಸ್, ಇವತ್ತು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗೋಣ ಬೇಜಾರಾಗ್ತಿದೆ ಅಂತ ಅಮ್ಮನ ಮನೆಗೆ ಹೊರಟ್ವಿ. ಬಟ್ ಅಲ್ಲಿ ಹೋದ್ರೆ ಆಲ್ರೆಡಿ ಮಕ್ಳು ಗ್ಯಾಂಗ್ ರೆಡಿ ಇತ್ತು. ನನ್ನ ತಂಗಿ ಮತ್ತು ತಂಗಿ ಮಕ್ಕಳು ಇದ್ದರು. ಸೊ ಇವನು ಒಬ್ಬ ಹೋದ ತಕ್ಷಣ ಫುಲ್ಲು ಮನೇಲೆಲ್ಲ ಗಲಾಟೆ ಶುರು ಮಾಡ್ಕೊಂಡ್ಬಿಟ್ರು. ಮಕ್ಕಳೆಲ್ಲ ಆಟ ಆಡ್ತಿರೋ ಹೊತ್ತಲ್ಲಿ ಇನ್ನೇನು ಸಂಜೆ ಆಗ್ತಿದೆ, ಅಡುಗೆ ಮಾಡೋಣ ಅಂತಂದ್ಬಿಟ್ಟು ಅಮ್ಮ ಪ್ಲಾನ್ ಮಾಡಿದ್ರೆ ನಾನು ರೊಟ್ಟಿ ಮಾಡೋಣ ಅಂತಂದು ಹೇಳಿದ್ವಿ. ಯಾಕಂದರೆ ರೊಟ್ಟಿ ನನಗೆ ಮಾಡೋಕ್ಕೆ ಬರಲ್ಲ, ಅದು ಜಿಗಿಟ್ ನಾದ್ಕೊಳಕ್ಕೆ ಬರಲ್ಲ. ಸೊ ಹೇಳ್ಕೊಡು ಅಂತಂದು ಕೇಳಿದೆ ಅಷ್ಟೇ. ಸರಿ ಮಾಡೋಣ ಅಂತಂದು ರೆಡಿ ಮಾಡ್ಕೊಂಡಾಗಿತ್ತು. ಮಾಡಿಕೊಂಡು ಆದಮೇಲೆ ಗೊತ್ತಾಯಿತು ಮಕ್ಕಳನ್ನ ಇಟ್ಕೊಂಡು ಮನೇಲಿ ರೊಟ್ಟಿ ಮಾಡೋದು ತುಂಬ ಕಷ್ಟ ಅಂತಂದು. ಯಾಕಂದರೆ ಒಬ್ಬರು ಒಂದು ಮಾಡೋಕ್ಕೂ ಬಿಡ್ತಾ ಇಲ್ಲ, ಏನೂ ಇಲ್ಲ. ಹಿಟ್ಟನ್ನು ತಗೊಂಡು ಹೋಳಿನೂ ಆಟ ಆಡಿದ್ದು ಆಯಿತು ಮಕ್ಕಳೆಲ್ಲ ಸೇರಿ. ಕೊನೆಗೆ ಜಿಗಿಟ್ನ ನಾದ್ಕೊಳಕ್ಕೆ ಹೋದೆ, ಕೈ ಸುಡ್ತು ಅಂತ ಸುಮ್ಮನೆ ಎದ್ದು ಬಂದು ಟಿ ವಿ ನೋಡ್ತಾ ಕೂತ್ಕೊಂಡ್ಬಿಟ್ಟೆ. ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಹಿಟ್ಟನ್ನ ಬಿಟ್ಟೆ ಬಂದುಬಿಟ್ಟು ಟಿ ವಿ ನೋಡ್ತಾ ಸ್ವಲ್ಪ ಹೊತ್ತು ಕೂತ್ಕೊಂಡ ತಕ್ಷಣವೇ ಅಮ್ಮ ಹಿಟ್ಟನಾದಿದ್ರು. ಹಿಟ್ಟನಾದಿದ್ಮೇಲೆ ದಿವ್ಯ ಸ್ವಲ್ಪ ಹೊತ್ತು ಉದ್ದಕ್ಕೆ ನೋಡಿದ್ಲು, ಮಿಂಚು ಬಿಡಲಿಲ್ಲ. ಅದಾದಮೇಲೆ ನನಗೆ ರೊಟ್ಟಿ ಉದ್ದಕ್ಕೆ ಬರುತ್ತೆ, ಬೇಸಕ್ಕೆ ಬರುತ್ತೆ, ಬಟ್ ಅದು ಹಿಟ್ಟು ಮಾಡ್ಕೊಳಕ್ಕೆ ಬರಲ್ಲ. ಸೊ ಕಲಿಯೋಕ್ಕೆ ಹೋದೆ, ಕೊನೆಗೂ ಕಲ್ತ್ಕೊಳ್ಳಿಲ್ಲ ಇವತ್ತು ಸಹ. ಕೊನೆಗೆ ಕೆಲವೊಂದಿಷ್ಟು ರೊಟ್ಟಿ ಮಾಡಿಬಿಟ್ಟು ರೊಟ್ಟಿ ಜೊತೆಗೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡ್ರೆ ನನ್ನ ತಮ್ಮಂಗೆ ಏನೋ ಥರ ಕೇಳಿದ್ರೆ ಇನ್ನೇನೋ ತಂದುಬಿಟ್ಟು ಇವತ್ತಿನ ದಿನನೆಲ್ಲ ನಾವು ಅಂದ್ಕೊಂಡಿದ್ದೇ ಒಂದು, ಬಟ್ ಅಲ್ಲಾಗಿದ್ದೇ ಒಂದು, ಆ ಥರ ಆಗೋಯ್ತು. ಕೊನೆಗೂ ಕಾಂಬಿನೇಷನ್ಗೆ ಮೆಂತ್ಯ ದಾಲ್ ಮಾಡೋಣ ಅಂತಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡ್ಬಿಟ್ವಿ. ಕೊನೆಗೆ ಎಲ್ಲರೂ ಮಾಡಿದ್ದು ಸಾಕಾಗಿಲ್ಲಂಗೆ ನಮ್ಮ ಅಪ್ಪಾಜಿನೂ ನನಗೆ ಹೆಲ್ಪ್ ಮಾಡಿಬಿಡ್ತು. ಯಾಕಂದರೆ ಎಲ್ಲ ಮಕ್ಕಳನ್ನ ನೋಡ್ಕೊಂಡ್ರೆ ಬಿದ್ದಿಡ್ತು. ಕೊನೆಗೆ ಎಲ್ಲ ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡಿ ಬರೋ ಅಷ್ಟೊತ್ತಿಗೆ